ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 4ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಅಥೋ ಹ್ಯನ್ಯೋನ್ಯಮಾತ್ಮಾನಂ ಬ್ರಹ್ಮಕ್ಷತ್ರಂ ಚ ರಕ್ಷತಃ ರಕ್ಷತೆ ಸ್ಮಾವ್ಯಯೋ ದೇವ ಸ ಯ ಸದಸದಾತ್ಮಕಃ. ಅನುವಾದ: ಅದಕ್ಕಾಗಿಯೇ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು ಹೇಗೋ ಹಾಗೇ ಪರಸ್ಪರರನ್ನು ರಕ್ಷಿಸಿಕೊಳ್ಳುತ್ತಾರೆ. ಕಾರಣ ಮತ್ತು ಕಾರ್ಯಗಳೆರಡೂ ಆದರೂ ಬದಲಾವಣೆ ಇಲ್ಲದ ಭಗವಂತನೇ ಸ್ವಯಂ ಅವರನ್ನು ಪರಸ್ಪರರ ಮೂಲಕ ರಕ್ಷಿಸುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಆ ಮುನಿಗಳು ತನಗೆ ಕೊಟ್ಟಂತಹ ಗೌರವವನ್ನು ಅದನ್ನೆಲ್ಲ ಪಡ್ಕೊಂಡ್ಮೇಲೆ ಅವರಿಗೆ ತನ್ನ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಅಂದರೆ ಆ ಮುನಿಗಳನ್ನು ಹೊಗಳಿ ಹೇಳ್ತಾ ಇದ್ದಾನೆ, ನೀವು ಸಂಪೂರ್ಣವಾಗಿ ಜ್ಞಾನ, ತಪಸ್ಸು, ಯೋಗ ಶಕ್ತಿಗಳನ್ನು ಪಡ್ಕೊಂಡಿದ್ದೀರಾ. ನೀವು ಬ್ರಹ್ಮನ ಮುಖದಿಂದನೇ ಸೃಷ್ಟಿಯಾಗಿರುವಂಥವ್ರು. ಸಹಸ್ರ ಪಾದಗಳಿರುವಂಥ ಪರಮಪುರುಷ ಬ್ರಾಹ್ಮಣರ ರಕ್ಷಣೆಗೋಸ್ಕರ ತನ್ನ ಸಹಸ್ರ ಬಾಹುಗಳಿಂದ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಕ್ಷತ್ರಿಯರು ಬಾಹುಗಳಿಂದ ಹುಟ್ಟಿರುವಂಥವ್ರು. ಅದಕ್ಕೋಸ್ಕರ ಬ್ರಾಹ್ಮಣರನ್ನು ಅವನ ಹೃದಯ ಅಂತಲೇ ಕರೀತಾರೆ, ಕ್ಷತ್ರಿಯರು ಅವನ ಬಾಹುಗಳು ಅಂತ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಅದಕ್ಕೋಸ್ಕರನೇ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತಾರೋ ಅದೇ ರೀತಿ ಪರಸ್ಪರರನ್ನು ರಕ್ಷಣೆ ಮಾಡ್ಕೊಳ್ತಾರೆ. ಅಂದರೆ ಬ್ರಾಹ್ಮಣರು ಆಧ್ಯಾತ್ಮಿಕವಾಗಿ ಸಹಾಯ ಮಾಡಿದ್ರೆ ಕ್ಷತ್ರಿಯರು ದೈಹಿಕವಾಗಿ ಅಂದರೆ ಅವರ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಬ್ರಾಹ್ಮಣರು ಏನು ಮಾಡ್ತಾರೆ? ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಏನು ಬೇಕೋ ಆ ಒಂದು ಉಪದೇಶಗಳನ್ನು ಅಥವಾ ಅವರು ಒಂದು ಸಲಹೆಗಳನ್ನು ಅವರು ಕ್ಷತ್ರಿಯರಿಗೆ ಕೊಡ್ತಾರೆ. ಈ ರೀತಿ ಪರಸ್ಪರ ರಕ್ಷಣೆ ಮಾಡ್ಕೊಳ್ತಾರೆ. ಕಾರ್ಯ ಮತ್ತು ಕಾರಣಗಳೆರಡೂ ಆಗಿರುವಂತಹ, ಆದರೂ ಕೂಡ ಬದಲಾವಣೆನೇ ಇಲ್ಲದೆ ಇರುವಂಥ ಭಗವಂತ ಅಂದರೆ ಅರ್ಥ ಏನು? ಕಾರ್ಯನೂ ಅವನೇ, ಕಾರಣನೂ ಅವನೇ. ಈ ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರು ಆ ಕೆಲಸ ಮತ್ತು ಆ ಕಾರಣ ಎರಡಕ್ಕೂ ಭಗವಂತನೇ ಕಾರಣ, ಭಗವಂತನೇ ಆಗಿರ್ತಾನೆ. ಆದರೆ ಅವನು ಯಾವತ್ತೂ ಚೇಂಜ್ ಆಗೋದಿಲ್ಲ, ಬದಲಾವಣೆ ಇಲ್ಲದೆ ಇರೋನು. ಆದರೆ ನಾವೇನು ಅಂತಂದರೆ ಬದಲಾವಣೆ ಆಗ್ತಾ ಇರ್ತೀವಿ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತೀವಿ, ಮತ್ತು ಇರೋ ಶರೀರದಲ್ಲೇ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಬಾಲ್ಯದಲ್ಲಿದ್ದಂಥ ದೇಹ ನಮಗಿವಾಗಿರತ್ತಾ? ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಆದರೆ ಮುದಿತನ ಬರುತ್ತೆ, ಆವಾಗ ಬೇರೆ ದೇಹ. ಅಂದರೆ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಆ ಬದಲಾವಣೆ ಇಲ್ಲದ ಭಗವಂತನೇ ಸ್ವಯಂ ಅವರನ್ನು ಒಬ್ಬರ ಮೂಲಕ ಒಬ್ಬರು ಅಂದರೆ ಪರಸ್ಪರರ ಮೂಲಕ ರಕ್ಷಣೆ ಮಾಡ್ತಾನೆ. ಇಲ್ಲಿ ಭಗವಂತನೇ ಆ ಕೆಲಸಗಳನ್ನೆಲ್ಲ ಮಾಡಿಸೋದು ಅಂತ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವರ್ಣ ಮತ್ತು ಆಶ್ರಮಗಳ ಇಡೀ ಸಾಮಾಜಿಕ ಸ್ವರೂಪವೇ ಸಹಕಾರಾತ್ಮಕ ವ್ಯವಸ್ಥೆಯಾಗಿದೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉನ್ನತ ನೆಲೆಗೆ ಎಲ್ಲರನ್ನೂ ಎತ್ತುವುದೇ ಅದರ ಉದ್ದೇಶ. ಕ್ಷತ್ರಿಯರು ತಮ್ಮನ್ನು ರಕ್ಷಿಸಬೇಕೆಂದು ಬ್ರಾಹ್ಮಣರು ಹಂಬಲಿಸುತ್ತಾರೆ. ಬ್ರಾಹ್ಮಣರು ತಮಗೆ ಜ್ಞಾನ ನೀಡಬೇಕೆಂದು ಕ್ಷತ್ರಿಯರು ಬಯಸುವರು. ಬ್ರಾಹ್ಮಣ ಮತ್ತು ಕ್ಷತ್ರಿಯರಲ್ಲಿ ಮಧುರ ಸಹಕಾರವಿದ್ದಾಗ ಇತರ ಅಧೀನ ವರ್ಗಗಳು ಎಂದರೆ ವ್ಯಾಪಾರಿಗಳಾದ ವೈಶ್ಯರು ಮತ್ತು ಶ್ರಮಿಕರಾದ ಶೂದ್ರರು ತಾವಾಗಿ ಸಮೃದ್ಧರಾಗುವರು. ಆದ್ದರಿಂದ ವೈದಿಕ ಸಮಾಜದ ಪೂರ್ಣ ಪರಿಷ್ಕೃತ ಪದ್ಧತಿಯು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಪ್ರಾಮುಖ್ಯವನ್ನು ಆಧರಿಸಿತ್ತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭಗವಂತ ವರ್ಣ ಆಶ್ರಮಗಳನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ಇಡೀ ಸಾಮಾಜಿಕ ಸ್ವರೂಪನೇ ಸಹಕಾರಾತ್ಮಕ, ಅಂದರೆ ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಅದು. ಅದಕ್ಕೆ ವರ್ಣ ಆಶ್ರಮಗಳನ್ನು ಮಾಡಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉನ್ನತ ನೆಲೆಗೆ ಒಬ್ಬರನ್ನ ಕರ್ಕೊಂಡು ಹೋಗೋದಕ್ಕೆ ಇದಿರುವಂಥದ್ದು. ಅದರ ಉದ್ದೇಶನೇ ನಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಒಂದು ಉನ್ನತ ನೆಲೆಗೆ ಕರ್ಕೊಂಡು ಹೋಗೋದು. ಕ್ಷತ್ರಿಯರು ತಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಬ್ರಾಹ್ಮಣರು ಇಷ್ಟಪಡ್ತಾರೆ. ಬ್ರಾಹ್ಮಣರು ತಮಗೆ ಜ್ಞಾನ ಕೊಡಬೇಕು ಅಂತ ಕ್ಷತ್ರಿಯರು ಇಷ್ಟಪಡ್ತಾರೆ. ಯಾಕಂದರೆ ಬ್ರಾಹ್ಮಣರು ಶಾರೀರಿಕವಾಗಿ ಅವರು ಬಲಿಷ್ಠರಲ್ಲ, ಅವರು ಮಾನಸಿಕವಾಗಿ ಬಲಿಷ್ಠರಾಗಿರ್ತಾರೆ. ಅದೇ ಕ್ಷತ್ರಿಯರು ಮಾನಸಿಕವಾಗಿ ಬಲಿಷ್ಠರಾಗಿರೋದಿಲ್ಲ, ಆದರೆ ದೈಹಿಕವಾಗಿ ಅವರು ಬಲಿಷ್ಠರಾಗಿರ್ತಾರೆ. ಅಂದರೆ ಏನು? ಅವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಜ್ಞಾನ, ತಿಳುವಳಿಕೆ, ಇದು
ಒಂದು ಧರ್ಮಗ್ರಂಥಗಳಲ್ಲಿ ಇರುವಂಥದ್ದು, ಹೇಗೆ ನಡ್ಕೋಬೇಕು, ಏನು ಮಾಡಬೇಕು ಮಾಡಬಾರ್ದು ಎಲ್ಲ ವಿಚಾರಗಳು ಕೂಡ ವೇದಗಳಲ್ಲಿ ಏನಿದೆಯೋ ಅದೆಲ್ಲ ಅವರು ಅಧ್ಯಯನ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು ಅದರಲ್ಲಿ ಪ್ರವೀಣತೆಯನ್ನು ಪಡೆದಿರ್ತಾರೆ. ಅದಕ್ಕೆ ನಮಗೆ ಅವರು ಜ್ಞಾನವನ್ನು ನೀಡಬೇಕು ಅಂತ ಕ್ಷತ್ರಿಯರು ಇಷ್ಟಪಡ್ತಾರೆ. ಈ ರೀತಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಲ್ಲಿ ಒಂದು ಒಳ್ಳೆ ಸಹಕಾರ ಇದ್ದಾಗ ಅದರ ಕೆಳಗಡೆ ಬರುವಂತಹ ಇನ್ನು ಬೇರೆ ವರ್ಗಗಳು ಅಂದ್ರೇನು, ವೈಶ್ಯರು ಮತ್ತು ಶೂದ್ರರು ಇರ್ತಾರಲ್ಲ, ಅವರು ಕೂಡ ಸಮೃದ್ಧರಾಗ್ತಾರೆ. ಅದಕ್ಕೋಸ್ಕರನೇ ವೈದಿಕ ಸಮಾಜ ಪೂರ್ಣವಾಗಿ ಪರಿಷ್ಕೃತ ಪದ್ಧತಿ ಅನ್ನೋದು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಪ್ರಾಮುಖ್ಯವನ್ನು ಆಧರಿಸಿತ್ತು. ಇವರಿಬ್ಬರು ತುಂಬ ಮೇನ್ ಪಿಲ್ಲರ್ಸ್ ಥರ. ಇವರಿಬ್ಬರು ಚೆನ್ನಾಗಿರ್ಬೇಕಾಗ ಸಮಾಜ ಚೆನ್ನಾಗಿರುತ್ತೆ ಅಂತ ಅರ್ಥ. ಭಗವಂತನೇ ನಿಜವಾದ ರಕ್ಷಕನಾಗಿದ್ದಾನೆ, ಆದರೆ ಅವನು ರಕ್ಷಣಾ ವ್ಯವಹಾರದಲ್ಲಿ ಮಗ್ನನಾಗುವುದಿಲ್ಲ. ಬ್ರಾಹ್ಮಣರನ್ನು ಕ್ಷತ್ರಿಯರ ರಕ್ಷಣೆಗಾಗಿ ಸೃಷ್ಟಿಸುತ್ತಾನೆ, ಕ್ಷತ್ರಿಯರನ್ನು ಬ್ರಾಹ್ಮಣರ ರಕ್ಷಣೆಗಾಗಿ ಸೃಷ್ಟಿಸುತ್ತಾನೆ. ತಾನು ಎಲ್ಲ ಕ್ರಿಯೆಗಳಿಂದ ನಿರ್ಲಿಪ್ತನಾಗಿರುತ್ತಾನೆ. ಆದ್ದರಿಂದ ಭಗವಂತನನ್ನು ನಿರ್ವಿಕಾರ, ಕ್ರಿಯೆಗಳಿಂದ ಹೊರತಾದವನು ಎಂದು ಕರೆಯಲಾಗಿದೆ. ಅವನಿಗೆ ಯಾವ ಸಂಬಂಧವೂ ಇಲ್ಲ. ಭಗವಂತನು ಅದೆಷ್ಟು ಶ್ರೇಷ್ಠನಾದವನೆಂದರೆ ಅವನು ವೈಯಕ್ತಿಕವಾಗಿ ಕಾರ್ಯವನ್ನೆಸಗುವುದಿಲ್ಲ, ಬದಲಾಗಿ ಅವನ ಶಕ್ತಿಗಳು ಕೆಲಸ ಮಾಡುತ್ತವೆ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ನಾವು ಕಾಣುವುದೆಲ್ಲವೂ ಪರಸ್ಪರ ಕಾರ್ಯ ಮಾಡುವ ವಿವಿಧ ಶಕ್ತಿಗಳಾಗಿವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನೇ ನೋಡಬೇಕು ಅಂತಂದರೆ ನಿಜವಾದ ರಕ್ಷಕ, ಅವನು ನಮ್ಮನ್ನು ರಕ್ಷಣೆ ಮಾಡೋದು. ಆದರೆ ಅವನು ಆ ರಕ್ಷಣೆಯ ಕೆಲಸದಲ್ಲಿ ಮುಳುಗೋದಿಲ್ಲ. ಅವನು ಆ ಕೆಲಸಗಳನ್ನು ಮಾಡೋದಿಲ್ಲ, ಮಾಡಿಸ್ತಾನೆ. ಆಯಿತಾ? ಈಗ ಬ್ರಾಹ್ಮಣರನ್ನು ಕ್ಷತ್ರಿಯರ ರಕ್ಷಣೆಗೋಸ್ಕರ ಸೃಷ್ಟಿ ಮಾಡ್ತಾನೆ, ತಾನೇ ನಿಂತ್ಕೊಂಡು ಕ್ಷತ್ರಿಯರನ್ನು ರಕ್ಷಣೆ ಮಾಡೋದಿಲ್ಲ. ಅದಕ್ಕೆ ಅಂತಲೇ ಬ್ರಾಹ್ಮಣರನ್ನು ಸೃಷ್ಟಿ ಮಾಡ್ತಾನೆ, ಮತ್ತು ಬ್ರಾಹ್ಮಣರ ರಕ್ಷಣೆಗೋಸ್ಕರ ಕ್ಷತ್ರಿಯರನ್ನು ಸೃಷ್ಟಿ ಮಾಡ್ತಾನೆ. ಈ ರೀತಿ ಬೇರೆಯವರ ಮೂಲಕ ಕೆಲಸಗಳನ್ನು ಮಾಡಿಸ್ತಾನೆ ಹೊರತು ಅಥವಾ ತನ್ನ ಶಕ್ತಿಯಿಂದ ಕೆಲಸ ಮಾಡ್ತಾನೆ. ತಾನೇ ಎಲ್ಲ ಕ್ರಿಯೆಗಳನ್ನು ಮಾಡಲ್ಲ, ಅವನು ನಿರ್ಲಿಪ್ತನಾಗ್ತಾನೆ, ಆ ಕೆಲಸಗಳಿಂದ ದೂರ ಇರ್ತಾನೆ. ಅದಕ್ಕೆ ಭಗವಂತನನ್ನು ನಿರ್ವಿಕಾರ ಅಂತ ಹೇಳೋದು. ಅಂದರೆ ಕ್ರಿಯೆಗಳಿಂದ ಹೊರತಾಗಿರುವಂಥವನು, ಕ್ರಿಯೆಗಳನ್ನು ಮಾಡದೇ ಇರುವಂಥವನು ಅಂತ. ಅವನಿಗೂ ಇದಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಆದರೆ ಭಗವಂತ ತುಂಬ ಶ್ರೇಷ್ಠನಾಗಿರುವಂಥವನು. ಅವನು ವೈಯಕ್ತಿಕವಾಗಿ ಕೆಲಸ ಮಾಡೋದಿಲ್ಲ, ಆದರೆ ಬದಲಾಗಿ ಏನು ಮಾಡ್ತಾನೆ, ತನ್ನ ಶಕ್ತಿಗಳ ಮೂಲಕ ಕೆಲಸಗಳನ್ನು ಮಾಡಿಸ್ತಾನೆ. ಆ ಕೆಲಸಗಳು ಶಕ್ತಿಗಳು ಮಾಡುತ್ತೆ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ನಾವು ನೋಡ್ತೀವಲ್ವಾ, ಆ ಎಲ್ಲ ಕೆಲಸ ಮಾಡುವಂಥ ಏನೇನಿದೆಯೋ ಅದೆಲ್ಲವೂ ಕೂಡ ಭಗವಂತನ ಬೇರೆ ಬೇರೆ ಶಕ್ತಿಗಳೇನೆ. ಈಗ ಒಂದು ಆಫೀಸ್ದು ಬಾಸ್ ಇರ್ತಾನೆ ಅಂತ ಇಟ್ಕೊಳ್ಳಿ, ತನ್ನ ಆಫೀಸಲ್ಲಿ ಏನೇನೆಲ್ಲ ಕೆಲಸ ನಡಿಬೇಕೋ ಅದನ್ನು ಖುದ್ದಾಗ ಅವ್ನು ನಿಂತ್ಕೊಂಡು ಮಾಡ್ತಾನ? ಇಲ್ಲ, ಅವನು ಕೆಲಸಗಾರರ ಮೂಲಕ ಮಾಡಿಸ್ತಾನೆ. ಅವನ ಮನೇಲಿ ಆರಾಮಾಗಿ ಕೂತಿರ್ತಾನೆ, ಅಲ್ಲಿಂದನೇ ಅವನು ಆರ್ಡರ್ ಕೊಟ್ಟರೆ ಇಲ್ಲಿ ಕೆಲಸ ನಡಿಬೇಕು, ಆ ರೀತಿ ನೋಡ್ಕೊಳ್ತಾ ಇರ್ತಾನಲ್ವ. ಆ ರೀತಿಲಿ ಭಗವಂತ ತಾನು ಮಾಡೋದಿಲ್ಲ, ಅವನ ಶಕ್ತಿಗಳಿರುತ್ತಲ್ಲ ಅದು ಕೆಲಸ ಮಾಡುತ್ತೆ ಅನ್ನೋದು ಅರ್ಥ. ವ್ಯಕ್ತಿಗತ ಆತ್ಮರುಗಳೆಲ್ಲ ಭಿನ್ನರಾಗಿದ್ದರೂ ಪರಮಾತ್ಮನು ದೇವೋತ್ತಮ ಪರಮಪುರುಷನೇ ಆಗಿರುವನು. ವೈಯಕ್ತಿಕವಾಗಿ ಒಬ್ಬನ ಆತ್ಮವು ಇತರರಿಂದ ಕೆಲವು ಗುಣಗಳಲ್ಲಿ ಭಿನ್ನವಾಗಿರಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ವಿಭಿನ್ನ ಕರ್ಮಗಳಲ್ಲಿ ತೊಡಗಿರಬಹುದು. ಆದರೆ ವಿಭಿನ್ನ ವ್ಯಕ್ತಿಗಳ ನಡುವೆ ಪೂರ್ಣ ಸಹಕಾರವಿದ್ದಾಗ ದೇವೋತ್ತಮ ಪರಮಪುರುಷನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬನೇ ಆದ ಪರಮಾತ್ಮನಾಗಿ ಪ್ರಸನ್ನನಾಗುವನು ಮತ್ತು ಸಕಲ ರಕ್ಷಣೆಯನ್ನೂ ಒದಗಿಸುವನು. ಅಂದರೆ ಈಗ ಒಬ್ಬೊಬ್ಬರು ಸಪ್ರೇಟ್ ಆಗಿದ್ದೀವಲ್ವಾ, ವ್ಯಕ್ತಿಗತ ಆತ್ಮರು, ಅವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ, ಭಿನ್ನ ಭಿನ್ನವಾಗಿದ್ದಾರೆ. ಆದರೆ ಪರಮಾತ್ಮ ಮಾತ್ರ ಒಬ್ಬನೇ ಆಗಿದ್ದಾನೆ. ವೈಯಕ್ತಿಕವಾಗಿ ಒಬ್ಬನ ಆತ್ಮ ಬೇರೆಯವರಿಗಿಂತ, ಅಂದರೆ ನನಗೆ ಬೇರೆಯವರಿಗಿಂತ ಗುಣಗಳು ಬೇರೆ ಇರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಗುಣ ಇರುತ್ತೆ, ಎಲ್ಲರೂ ಒಂದೇ ಥರ ಇರೋದಕ್ಕೆ ಆಗೋದಿಲ್ಲ, ಭಿನ್ನ ಭಿನ್ನವಾಗಿರ್ತಾರಲ್ವಾ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಈ ರೀತಿ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡಗಿರಬಹುದು. ಆದರೆ ಒಬ್ಬರು ಇನ್ನೊಬ್ಬರು, ಈ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನಡುವೆ ಕಂಪ್ಲೀಟಾಗಿ ಸಹಕಾರ ಇದ್ದಾಗ ಆ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬನೇ ಆಗಿರ್ತಾನೆ. ಅವನು ಬೇರೆ ಬೇರೆ ಅಲ್ಲ.
ಎಲ್ಲರಲ್ಲೂ ಒಬ್ಬನೇ ಇರೋದಲ್ವಾ, ಆಗ ಅವನು ಪರಮಾತ್ಮನಾಗಿ ಪ್ರಸನ್ನನಾಗ್ತಾನೆ. ಅವಾಗೇನು ಮಾಡ್ತಾನೆ, ಎಲ್ಲರ ರಕ್ಷಣೆಯನ್ನು ಕೂಡ ಅವನು ಮಾಡ್ತಾನೆ. ಈಗ ನಾವು ಸಪ್ರೇಟ್ ಆಗಿದ್ದೀವಿ, ಆದರೆ ಭಗವಂತ ಒಬ್ಬನೇ ಇರೋದ್ರಿಂದ ಅವನಿಗೆ ಎಲ್ಲರ ಮನಸ್ಥಿತಿನೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಒಬ್ಬರಿಗೊಬ್ಬರಿಗೆ ಸಹಕಾರವನ್ನು ಕೊಟ್ಕೊಂಡು ನಾವು ಕೆಲಸಗಳನ್ನು ಮಾಡಿದಾಗ ಭಗವಂತ ತುಂಬ ಸಂತೋಷಪಟ್ಟು ನಮಗೇನು ರಕ್ಷಣೆ ಬೇಕೋ ಅವನೇ ಮಾಡ್ತಾನೆ. ಹಿಂದೆಯೇ ಹೇಳಲಾದಂತೆ ಬ್ರಾಹ್ಮಣರು ಭಗವಂತನ ಮುಖದಿಂದ ಉತ್ಪನ್ನರಾಗಿದ್ದಾರೆ. ಬೇರೆ ಬೇರೆ ಜಾತಿಗಳು ಅಥವಾ ಸಾಮಾಜಿಕ ವಿಭಾಗಗಳು ಬೇರೆ ಬೇರೆ ಕರ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರವೃತ್ತರಾದರೂ ಕೂಡ ಪೂರ್ಣ ಸಹಕಾರದಿಂದ ವರ್ತಿಸಿದಾಗ ಮಾತ್ರವೇ ಭಗವಂತನು ಪ್ರಸನ್ನನಾಗುವನು. ಇದೇ ಚತುರ್ವರ್ಣ ಮತ್ತು ಚತುರಾಶ್ರಮಗಳ ವಿಚಾರವಾಗಿದೆ. ವಿಭಿನ್ನ ಆಶ್ರಮ ಮತ್ತು ವರ್ಣಗಳ ಸದಸ್ಯರು ಕೃಷ್ಣ ಪ್ರಜ್ಞೆಯಲ್ಲೆದ್ದು ಪೂರ್ಣವಾಗಿ ಸಹಕರಿಸಿದರೆ ಆಗ ನಿಸ್ಸಂದೇಹವಾಗಿ ಭಗವಂತನು ಸಮಾಜವನ್ನು ರಕ್ಷಿಸುವನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಹಿಂದೆನೆ ಹೇಳಿರೋ ರೀತಿ ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿರುವಂಥವ್ರು, ಬಂದಿರುವಂಥವ್ರು. ಈಗ ಬೇರೆ ಬೇರೆ ಜಾತಿ ಸಮಾಜ ಇದೆಲ್ಲವೂ ಕೂಡ ಬೇರೆ ಬೇರೆ ವಿಭಾಗಗಳು, ಸಾಮಾಜಿಕ ವಿಭಾಗಗಳಲ್ವಾ. ಮತ್ತು ಬೇರೆ ಬೇರೆ ಕರ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವು ತೊಡಗಿದ್ರೂ ಕೂಡ ಒಬ್ರಿಗೊಬ್ಬರು ಪೂರ್ಣ ಸಹಕಾರದಿಂದ ವರ್ತಿಸಿದ್ರೆ ಮಾತ್ರ ಭಗವಂತ ಪ್ರಸನ್ನನಾಗೋದು. ಇಲ್ಲ ಬ್ರಾಹ್ಮಣರು ಮಾತ್ರ ಕೆಲಸ ಮಾಡ್ತಾ ಇರಬೇಕು, ಬೇರೆಯವರೆಲ್ಲ ಹೇಗಾದರೂ ಇರಲಿ, ಆ ರೀತಿ ಅಲ್ಲ. ಒಬ್ರಿಗೊಬ್ಬರು ಸಹಕಾರ ಮಾಡಬೇಕು. ಈಗ ಶೂದ್ರರಿಲ್ಲ ಅಂದರೂ ನಡೆಯೋದಿಲ್ಲ, ವೈಶ್ಯರಿಲ್ಲ ಅಂದರೂ ನಡೆಯೋದಿಲ್ಲ. ಕ್ಷತ್ರಿಯರು ಇರಲೇಬೇಕಾಗತ್ತೆ, ಬ್ರಾಹ್ಮಣರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಸಮಾಜದಲ್ಲಿರುವಂಥ ಒಬ್ಬೊಬ್ಬ ಮನುಷ್ಯನು ಕೂಡ ತುಂಬ ಇಂಪಾರ್ಟೆಂಟು. ಅದಕ್ಕೆ ಒಬ್ರಿಗೊಬ್ಬರು ಸಹಕಾರವನ್ನು ಕೊಟ್ಕೊಂಡು ನಾವು ಇರಬೇಕು. ಜಗಳ ಮಾಡ್ಕೊಂಡು ನಾನೇ ಮೇಲು ನೀನು ಕೀಳು ಅಂದ್ಕೊಂಡಿರೋದಲ್ಲ. ಇಲ್ಲಿ ಚತುರ್ವರ್ಣ ಮತ್ತು ಚತುರಾಶ್ರಮಗಳ ವಿಚಾರ ಏನು, ಇಲ್ಲಿ ಭಗವಂತ ಪ್ರಸನ್ನನಾಗೋದು ಯಾವಾಗ ಅಂದರೆ ನಾವು ಒಬ್ರಿಗೊಬ್ರು ಸಹಕಾರವನ್ನು ಕೊಟ್ಕೊಂಡಿದ್ದಾಗ ಮಾತ್ರ. ಇದೇ ಚತುರ್ವರ್ಣ ಮತ್ತು ಚತುರಾಶ್ರಮಗಳ ವಿಚಾರ. ಬೇರೆ ಬೇರೆ ಆಶ್ರಮದವರಾಗಿರ್ಬೋದು, ವರ್ಣದವರಾಗಿರ್ಬೋದು, ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಕೊಂಡು, ಅಂದರೆ ಏನು, ಭಗವಂತನನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನೇ ಸರ್ವಸ್ವ ಅಂತ ಇಟ್ಕೊಂಡು ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ಕೆಲಸ ಮಾಡಿದಾಗ ನಿಸ್ಸಂದೇಹವಾಗಿ ಭಗವಂತ ಈ ಸಮಾಜವನ್ನು ರಕ್ಷಣೆ ಮಾಡ್ತಾನೆ. ಇವಾಗ ಆಗಿರೋದೇನು ಅಂತಂದರೆ, ನಾನೇ ಮೇಲು ನಾನೇ ಸರಿ, ನನ್ನನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಯಾರಿಗೂ ಬುದ್ಧಿ ಇಲ್ಲ ಅನ್ನೋ ರೀತಿ ನಾವು ನಡ್ಕೊಳ್ತೀವಿ. ನನಗೇ ಎಲ್ಲ ಗೊತ್ತಿರೋದು, ನಾನು ಮಾಡೋದೇ ಸರಿ ಅಂತ ಎಲ್ಲರೂ ಅಂದ್ಕೊಂಡಾಗ ಯಾರು ರಕ್ಷಣೆ ಮಾಡೋಕ್ಕೆ ಬರ್ತಾರೆ? ಒಬ್ಬರ ಮೇಲೆ ಒಬ್ರು ಕಿತ್ತಾಟ ನಡೆಯುತ್ತೆ. ಆವಾಗ ಸಮಾಜವನ್ನು ರಕ್ಷಣೆ ಮಾಡೋದಕ್ಕೆ ಭಗವಂತನೂ ಬರೋದಿಲ್ಲ, ಕಿತ್ತಾಡ್ಕೊಳ್ಳಿ ಅಂತ ಬಿಡ್ತಾನೆ. ಅದೇ ನಾವು ಎಲ್ಲರೂ ಒಬ್ರಿಗೊಬ್ರು ಸಹಕರಿಸ್ಕೊಂಡು ಒಂದು ಕುಟುಂಬದ ಥರ ಇದ್ದಾಗ ಭಗವಂತ ಕೂಡ ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.